ಅಂಕೋಲಾ ಕೇಣಿಯಲ್ಲಿ ನಿರ್ಮಾಣ ಮಾಡಲಿರುವ ಬೃಹತ್ ವಾಣಿಜ್ಯ ಬಂದರು ವಿರೋಧಿಸಿ ಕೇಣಿ ಸಮುದ್ರ ತೀರದಿಂದ ಅಂಕೋಲಾ ತಹಶೀಲ್ದಾರರ ಕಾರ್ಯಾಲಯದವರೆಗೂ ಮೀನುಗಾರರು ಇತರ ಸಮಾಜದವರು ಸೇರಿ ಪಾದಯಾತ್ರೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ವಾಣಿಜ್ಯ ಬಂದರು ವಿರುದ್ಧ ಹೋರಾಟ ಸಮಿತಿಯ ಅಧ್ಯಕ್ಷ ಶ್ರೀಕಾಂತ್ ದುರ್ಗೇಕರ್ ಹೇಳಿದರು. ಆ ಒಂದು ಉದ್ದೇಶಕ್ಕಾಗಿ ನಾವು 27ನೇ ತಾರೀಕು ನಾವು ಪಾದಯಾತ್ರೆ ಮೂಲಕ ಅಂಕೋಲಾ ತಾಲೂಕಿನ ಎಲ್ಲ ಮೀನುಗಾರರು ಒಗ್ಗಟ್ಟಾಗಿ ಇವತ್ತು ನಾವು ಪಾದಯಾತ್ರೆ ಮೂಲಕ ತಹಶೀಲ್ದಾರರು ಕಚೇರಿಗೆ ಬಂದು ಅಲ್ಲಿ ನಮ್ಮ ಜಿಲ್ಲಾಧಿಕಾರಿಯವರು, ಬೋಟ್ ಇಲಾಖೆಯವರು ಹಾಗೂ ಮೀನುಗಾರಿಕೆ ಇಲಾಖೆಯವರು ಬರಬೇಕಂತ ನಮ್ಮ ಬೇಡಿಕೆ ಇದೆ. ಅಂಕೋಲಾ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಾವು ಈಗಾಗಲೇ ಕೇಣಿಯಲ್ಲಿ ವಾಣಿಜ್ಯ ಬಂದರು ವಿರೋಧಿಸಿ ಕಳೆದ 8 ತಿಂಗಳಿನಿಂದ ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದು, ಇಲ್ಲಿಯವರೆಗೂ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ, ತಾಲೂಕಾಡಳಿತದಿಂದಾಗಲಿ ಯಾವುದೇ ರೀತಿಯ ಸ್ಪಂದನೆ ದೊರೆತಿಲ್ಲ. ಕಳೆದ 8 ತಿಂಗಳಿನಿಂದ ಕೇಣಿ ವಾಣಿಜ್ಯ ಬಂದರು ಹೋರಾಟ ಸಮಿತಿಯವರು, ಮಾನ್ಯ ಜಿಲ್ಲಾಧಿಕಾರಿಯವರು, ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರರು ಹಾಗೂ ಬಂದರು ಇಲಾಖೆಯವರು, ಮೀನುಗಾರಿಕೆ ಇಲಾಖೆಯವರು ನಾವು ಕೂಡ 2 ಸಲ ಮನವಿ ಕೂಡ ಯಾವುದೇ ರೀತಿಯ ನಮಗೆ ಸ್ಪಂದನೆ ನೀಡಿಲ್ಲ, ಉತ್ತರ ನೀಡಿಲ್ಲ. ಯಾವುದೇ ಸರಿಯಾದ ಮಾಹಿತಿ ನೀಡದೆ ಮುಂದಿನ ತಿಂಗಳು ಸಾರ್ವಜನಿಕ ಅಹವಾಲು ಸಭೆ ಕರೆದಿದ್ದು ಮೀನುಗಾರರಿಗೆ ದ್ರೋಹ ಮಾಡಿದಂತಾಗಿದೆ. ಈಗ ಮುಂದಿನ ತಿಂಗಳು ಅಹವಾಲು ಸಭೆಯನ್ನು ಕರೆದಿದ್ದಾರೆ. ಈ ಒಂದು ಅಹವಾಲು ಸಭೆಗೆ ಜಿಲ್ಲಾಧಿಕಾರಿಯವರು ಮೀನುಗಾರರಿಗೆ ಮುಖಂಡರನ್ನು ಕರೆದು ಯಾವುದೇ ರೀತಿಯ ಸಭೆಯನ್ನು ಕರೆಯದೆ ಈ ಅಹವಾಲು ಸಭೆಯನ್ನು ಹೇಗೆ ಕರೆದಿದ್ದೀರಿ? ಮಾನ್ಯ ಜಿಲ್ಲಾಧಿಕಾರಿಯವರೇ 22ನೇ ತಾರೀಕು ಅವರು ಬಂದು ಇಲ್ಲಿ ನಮ್ಮ ಅಂಕೋಲಾ ತಾಲೂಕಿನ ಬಂದು ತಮ್ಮ ಮನೆಯಲ್ಲಿ ಸ್ವೀಕಾರ ಮಾಡಬೇಕು ಮತ್ತು ಮುಖ್ಯಮಂತ್ರಿ ಕೂಡ ಆ ಸಂದರ್ಭದಲ್ಲಿ ಹಾಜರಿರಬೇಕು ಮತ್ತು ಶಾಸಕರು ಕೂಡ ಹಾಜರಿರಬೇಕು. ಖಾಸಗಿ ಕಂಪನಿಯ ವಾಣಿಜ್ಯ ಬಂದರು ನಿರ್ಮಾಣ ಮಾಡುವ ಮುಖಾಂತರ ಮೀನುಗಾರ ಹೊಟ್ಟೆಯೂ ಬರಿದಾಗಿಸುವ ಕೆಲಸ ಆಗುತ್ತಿದ್ದು, ಯಾವುದೇ ಕಾರಣಕ್ಕೂ ಬಂದರು ನಿರ್ಮಾಣಕ್ಕೆ ಅವಕಾಶ ನೀಡೋದಿಲ್ಲವೆಂದು ಎಚ್ಚರಿಸಿದರು. ಉಸ್ತುವಾರಿ ಸಚಿವರು, ಶಾಸಕರು, ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರ ಕಚೇರಿಗೆ ಬಂದು ನಮ್ಮ ಹೋರಾಟದ ಮನವಿಯನ್ನ ಸ್ವೀಕರಿಸಬೇಕೆಂದು ಹೇಳಿದರು. ಬೇಡಿಕೆ ನಮ್ದಿದೆ. ಇವರು ಜನಪ್ರತಿನಿಧಿಗಳು ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಲಿಲ್ಲ. ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ರೀತಿಯಲ್ಲಿ ನಮಗೆ ಬಂಧನೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಈ ಯೋಜನೆ ಬಗ್ಗೆ ರೂಪರೇಷೆಗಳನ್ನು ಕೊಟ್ಟಿಲ್ಲ. ಆ ಒಂದು ಉದ್ದೇಶಕ್ಕಾಗಿ ನಾವು ಕೇಣಿಯಿಂದ ಪಾದಯಾತ್ರೆ ಮೂಲಕ ತಾಲೂಕಿನ ಎಲ್ಲ ಮೀನುಗಾರರಿಗಾಗಿ ನಾವು ಸಭೆಯನ್ನ ಈ ಯಾತ್ರೆಯನ್ನು ನಾವು ಪಾದಯಾತ್ರೆಯಿಂದ ಮಾಡ್ತಿದ್ದೇವೆ. ಹೋರಾಟ ಸಮಿತಿಯ ಕೋಶಾಧ್ಯಕ್ಷ ಚಂದ್ರಕಾಂತ್ ಹರಿಕಂತ್ರ ಮಾತನಾಡಿ, ಜುಲೈ 22ರಂದು ನಡೆಯಲಿರುವ ಪ್ರತಿಭಟನೆಯಲ್ಲಿ ಎಲ್ಲಾ ಸಮುದಾಯದವರು ಸೇರಿದಂತೆ ಸುಮಾರು 2,000 ಜನ ಸೇರುವ ಸಂಭವವಿದ್ದು, ನಮಗೆ ನ್ಯಾಯ ಸಿಗುವವರೆಗೂ ನಿರಂತರವಾಗಿ ಹೋರಾಟ ಮಾಡಲಿದ್ದೇವೆ ಎಂದು ಹೇಳಿದರು. ನಿರಂತರವಾಗಿ ಹೋರಾಟ ಮಾಡ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಬಂಧನ ಮಾಡಿ ಕೊಡೋದೇ ಇಲ್ಲ. ತಾಲೂಕು ಮಟ್ಟದಲ್ಲಿ ಈಗ ಸೇರಿದ್ದೇವೆ. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಸ್ಪಂದನೆ ಸಿಗುತ್ತೆ, ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳ ಸ್ಪಂದನೆ ಸಿಗದಿದ್ದರೆ ಮುಂದಿನ ದಿನದಲ್ಲಿ ಜಿಲ್ಲಾ ಮಟ್ಟದಿಂದ ಹೋರಾಟ ಮಾಡುತ್ತೇವೆ. ಯಾವುದೇ ಕಾರಣಕ್ಕೂ ನಿರಂತರವಾಗಿ 22ನೇ ತಾರೀಕಿನ ಮುಗಿದಿಲ್ಲ, ನಿರಂತರವಾಗಿ ನಾವು ವಾಣಿಜ್ಯ ಬಂದರನ್ನು ವಿರೋಧಿಸುತ್ತೇವೆ. ಹೋರಾಟದ ಪ್ರಮುಖ ಸುಂದರ್ ಖಾರ್ವಿ ಮಾತನಾಡಿ, ಬೆಳಂಬರ್ ಮಂಜುಗುಣಿಯಿಂದ ಬೇಲೆಕೇರಿ ಹಾರವಾಡದವರೆಗೂ ಎಲ್ಲ ಮೀನುಗಾರರು ಸೇರಿ ವಾಣಿಜ್ಯ ಬಂದರು ನಿರ್ಮಾಣ ಮಾಡೋದನ್ನ ವಿರೋಧಿಸಿ ಹೋರಾಟ ಮಾಡಲಿದ್ದೇವೆ ಎಂದರು. ನಮ್ಮ ಎಲ್ಲ ಮೀನುಗಾರ ಸಮಾಜದಿಂದ ಪ್ರತಿಭಟನೆ ಇರುತ್ತದೆ. ಹಾಗಾಗಿ ನಾವು ಬೆಳಂಬರ್ ಅಷ್ಟೇ ಅಲ್ಲ, ಇಡೀ ನಮ್ಮ ಮೀನುಗಾರ ತಂಡ ಎಲ್ಲಿದೆ ನೋಡಿ ಎಲ್ಲ ಕಡೆಯಿಂದ ನಮ್ಮ ಮೀನುಗಾರರು ಬಂದಿದ್ದಕ್ಕೆ ಸಹಕಾರ ಕೊಡ್ತೇವೆ ನಾವು. ಹಾರವಾಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಜುನಾಥ್ ಠಾಕೇಕರ್ ಮಾತನಾಡಿ, ವಾಣಿಜ್ಯ ಬಂದರು ನಿರ್ಮಾಣ ಮಾಡೋದ್ರಿಂದ ಮೀನುಗಾರಿಕೆಗೆ ತೊಂದರೆ ಉಂಟಾಗಲಿದ್ದು, ಯಾವುದೇ ಕಾರಣಕ್ಕೂ ಬಂದರು ನಿರ್ಮಾಣ ಮಾಡಲು ಅವಕಾಶ ಕೊಡೋದಿಲ್ಲ ಎಂದರು. ಪಾದಯಾತ್ರೆಗೆ ಎಲ್ಲರೂ ಬಂದು ಕೇಣಿ ಬಂದರಿಂದ ತಹಸೀಲ್ದಾರ್ ಆಫೀಸ್ ಹತ್ರ ಬಂದು ಉಗ್ರವಾದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಗೌರವಾಧ್ಯಕ್ಷ ಹೂವಾ ಖಂಡೇಕರ್ ಸ್ವಾಗತಿಸಿದ್ರು. ಸಹ ಕಾರ್ಯದರ್ಶಿ ವೆಂಕಟೇಶ್ ದುರ್ಗೇಕರ್ ವಂದಿಸಿದ್ರು. ಈ ಸಂದರ್ಭದಲ್ಲಿ ಭಾವಿಕೇರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪಾಂಡುಗೌಡ, ಹೋರಾಟ ಸಮಿತಿಯ ಸಹ ಕಾರ್ಯದರ್ಶಿ ಗಿರೀಶ್ ಹರಿಕಂತ್ರ, ನಾಗರಾಜ್ ದುರ್ಗೇಕರ್, ಅನೀಫ್ ಹರಿಕಂತ್ರ, ಮಂಜುನಾಥ್ ಕೇಣಿಕರ್, ಆನಂದ್ ಕೇಣಿಕರ್, ಜಾನು ಹರಿಕಂತ್ರ ಇತರರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ. ರಾಷ್ಟ್ರೀಯ ಹೆದ್ದಾರಿ ಅಂಕೋಲಾದಿಂದ ಹುಬ್ಬಳ್ಳಿ ತೆರಳುವ ಮಾರ್ಗ ಮಧ್ಯೆ ಸುಂಕಸಾಳ ಮತ್ತು ಅಗಸೂರಿನ ಹೊನ್ನಳ್ಳಿ ಸನಿಹದಲ್ಲಿ ಹೆದ್ದಾರಿಯಲ್ಲಿ ಭಾರಿ ದೊಡ್ಡ ಗುಂಡಿಗಳು ಬಿದ್ದಿದ್ದು ವಾಹನ ಸಂಚಾರ ಸವಾಲಾಗಿ ಪರಿಣಮಿಸಿದೆ. ದಿನಕ್ಕೊಂದು ಚಿಕ್ಕಪುಟ್ಟ ಅಪಘಾತಗಳು ಈ ಗುಂಡಿಯಿಂದ ನಡೆಯುತ್ತಿದ್ದು ಸಾರ್ವಜನಿಕರು ತೊಂದರೆ ಅನುಭವಿಸುವಂತೆ ಆಗಿದೆ.
ಹೆದ್ದಾರಿಯಲ್ಲಿ ಚಿಕ್ಕ ಗುಂಡಿಗಳು ಬಿದ್ದ ತಕ್ಷಣ ಗುಂಡಿಗಳನ್ನ ಸರಿಪಡಿಸಿದ್ರೆ ಆ ಗುಂಡಿಗಳ ಪ್ರಮಾಣ ದೊಡ್ಡದಾಗುವುದು ತಪ್ಪುತ್ತದೆ. ಆದರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈ ಗುಂಡಿಗಳು ಬೃಹದಾಕಾರವಾಗಿ ನಿರ್ಮಾಣವಾಗುತ್ತಾ ಹೋದಂತೆ ನಂತರದಲ್ಲಿ ಈ ಗುಂಡಿಗಳಲ್ಲಿ ಮಣ್ಣು ಕಲ್ಲುಗಳನ್ನ ಸುರಿದು ರಸ್ತೆ ಸರಿಪಡಿಸುವಂತೆ ಮಾಡಿ ಇಲಾಖೆಯ ಹಣವನ್ನ ಖರ್ಚು ಹಾಕಿ ಸರ್ಕಾರಕ್ಕೆ ಪಂಗನಾಮ ಹಾಕ್ತಾರೆ ಎನ್ನುತ್ತಾರೆ ಈ ಗುಂಡಿಗಳಿಂದ ಅಪಘಾತವಾದ ವಾಹನದ ಮಾಲಕರು. ಕೆಲವು ದ್ವಿಚಕ್ರ ವಾಹನಗಳಂತೂ ಈ ಗುಂಡಿಗಳಲ್ಲಿ ಬಿದ್ದು ಅಪಘಾತವಾಗಿ ದೂರು ದಾಖಲಿಸುವುದು ಬೇಡ ಎನ್ನುವಂತೆ ತಾವೇ ಆಸ್ಪತ್ರೆಗೆ ದಾಖಲಾಗಿ ಔಷಧೋಪಚಾರವನ್ನ ಪಡೆದದ್ದು ಇದೆ. ಹೊನ್ನಳ್ಳಿ ಮತ್ತು ಸುಂಕಸಾಳದಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ಈ ರಸ್ತೆಯನ್ನ ಸರಿಪಡಿಸದಿದ್ದಲ್ಲಿ ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಹೆದ್ದಾರಿಗಳಲ್ಲಿ ಅಲ್ಲಲ್ಲಿ ಗುಂಡಿಗಳಿದ್ದು ಈ ಗುಂಡಿಗಳಲ್ಲಿ ನೀರು ತುಂಬಿದ್ದು ಮಳೆ ಬಂದ ಸಂದರ್ಭದಲ್ಲಿ ಗುಂಡಿಗಳು ಕಾಣದೆ ವಾಹನಗಳು ಸಂಚರಿಸುವಾಗ ಗುಂಡಿಗಳಲ್ಲಿ ಬಿದ್ದು ವಾಹನ ಜಖಮಾಗುವುದರ ಜೊತೆಯಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರಿಗೂ ತೊಂದರೆಯಾಗ್ತಿದೆ. ತಕ್ಷಣ ಈ ಗುಂಡಿಗಳನ್ನ ತುಂಬಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸುವಂತಾಗಲಿ ಎನ್ನುವುದು ಪ್ರಜ್ಞಾವಂತರ ಆಗ್ರಹವಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲ. ಒಂದು ವಾರದಿಂದ ಹಾಳಾಗಿರುವ ಗೋಕರ್ಣ ಆಡುಕಟ್ಟೆಯ ತರಕಾರಿ ಮಾರುಕಟ್ಟೆ ಬಳಿಯ ವಿದ್ಯುತ್ ಪರಿವರ್ತಕವನ್ನ ಸರಿಪಡಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ರೂ ಸಹ ಹೆಸ್ಕಾಂನವರು ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ವಿದ್ಯುತ್ ಪೂರ್ಣ ನಿಲುಗಡೆಗೊಂಡು ಜನರು ತೊಂದರೆ ಅನುಭವಿಸಿದ ಘಟನೆ ನಡೆದಿದೆ. 7 ದಿನಗಳ ಹಿಂದೆ ವಿದ್ಯುತ್ ಟಿಸಿ ಹಾಳಾದ ಪರಿಣಾಮ ಜನರಿಗೆ ವಿದ್ಯುತ್ ವ್ಯತ್ಯಯವಾಗುತ್ತಿದ್ದು ಹೆಚ್ಚು ವಿದ್ಯುತ್ ಪ್ರಹರಿಸಿ ಅನೇಕ ಮನೆಗಳ ವಿದ್ಯುತ್ ಉಪಕರಣಗಳು ಹಾಳಾಗಿತ್ತು. ಈ ಬಗ್ಗೆ ಹೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಜನರು ಆಕ್ಷೇಪಿಸಿದ್ದು, ಗುರುವಾರದವರೆಗೆ ಅರೆಬರಿಯಾಗಿ ಬರುತ್ತಿದ್ದ ವಿದ್ಯುತ್ ಗುರುವಾರ ವಿದ್ಯುತ್ ಪರಿವರ್ತಕ ಸಂಪೂರ್ಣ ಸುಟ್ಟು ಹೋದ ಪರಿಣಾಮ ದಿನವಿಡೀ ವಿದ್ಯುತ್ ವ್ಯತ್ಯಯವಾಗಿತ್ತು. ಬಂಡಿಕೇರಿ ಸೇರಿದಂತೆ ನೂರಾರು ಮನೆಗಳಿಗೆ ಇದೇ ವಿದ್ಯುತ್ ಪರಿವರ್ತಕದಿಂದ ವಿದ್ಯುತ್ ಸಂಪರ್ಕ ಹೊಂದಿದ್ದು ಎಲ್ಲೆಡೆ ತೀವ್ರ ತೊಂದರೆಯಾಯಿತು. ಅಲ್ಲದೆ ಇದೇ ವಿದ್ಯುತ್ ಮಾರ್ಗದಿಂದ ಸಂಪರ್ಕ ಹೊಂದಿರುವ ಹಿಟ್ಟಿನ ಗಿರಣಿ ಸಹ ಈ ಸಮಸ್ಯೆಯಿಂದ ಬಂದಾಗಿದ್ದು ಮಾಲಕರಿಗೆ ನಷ್ಟವೊಂದು ಕಡೆಯಾದ್ರೆ ಇನ್ನೊಂದೆಡೆ ಈ ಭಾಗದಲ್ಲಿ ಇರುವ ಏಕೈಕ ಗಿರಣಿ ಬಳಕೆಗೆ ಸಿಗದಿರುವುದು ತೊಂದರೆಯಾಗಿದೆ. ಸಂಜೆಯವರೆಗೂ ಸರಿಪಡಿಸದೆ ಬಿಡಲಾಗಿದೆ. ಈ ಬಗ್ಗೆ ಹೆಸ್ಕಾಂ ಶಾಖಾ ವ್ಯವಸ್ಥಾಪಕರನ್ನ ವಿಚಾರಿಸಿದಾಗ ಹೊಸ ಪರಿವರ್ತಕ ಅಳವಡಿಸುವ ಕುರಿತು ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ದು ಮುಖ್ಯ ಕಚೇರಿಯಿಂದ ಪರಿವರ್ತಕ ತಂದು ಶೀಘ್ರದಲ್ಲಿಯೇ ಸರಿಪಡಿಸಲಾಗುವುದು ಎಂದಿದ್ದಾರೆ. ಆದರೆ ಈಗಾಗಲೇ 1 ವಾರ ಕಳೆದಿದ್ದು ಇನ್ನೆಷ್ಟು ದಿನ ಬೇಕು ಎನ್ನುವುದು ತಿಳಿಯದಾಗಿದೆ. ಈ ಬಗ್ಗೆ ಕುಮಟಾ ಕಚೇರಿಯ ಸಹಾಯಕ ಅಭಿಯಂತರರನ್ನ ಪತ್ರಿಕೆ ವಿಚಾರಿಸಿದಾಗ ಇಲ್ಲಿನ ಶಾಖಾ ವ್ಯವಸ್ಥಾಪಕರ ದೂರವಾಣಿ ಸಂಖ್ಯೆ ಹೇಳುತ್ತಾ ಇವರನ್ನ ಸಂಪರ್ಕಿಸಿ ಎಂದರು. ನಂತರ ಈ ಅಧಿಕಾರಿ ವಿಚಾರಿಸಿ ಆಗಿದೆ ಎಂದ್ರೆ ಈಗ ಮೊದಲಿನ ಹಾಗೆ ಅಲ್ಲ, ಆನ್ಲೈನ್ನಲ್ಲಿ ಪರಿವರ್ತಕ ಹಾಳಾಗಿರುವ ಬಗ್ಗೆ ನಮೂನೆ ಭರ್ತಿ ಮಾಡಬೇಕು ಎಂಬ ಉತ್ತರವಿತ್ತರು. ವಾರದ ಹಿಂದೆ ಹಾಳಾಗಿದೆಯಲ್ಲ ಎಂಬ ಪ್ರಶ್ನೆ ಕೇಳಿದ್ರೆ ಅದು ಹಾಗೇ ಆಗುತ್ತಾ ಇರುತ್ತದೆ ಎಂದು ಉಡಾಫೆ ಉತ್ತರ ನೀಡುತ್ತಾ ಒಮ್ಮೆ ಹುಬ್ಬಳ್ಳಿಯಲ್ಲಿ ಮೀಟಿಂಗ್ನಲ್ಲಿ ಇದ್ದೆ ಎಂದು ಇನ್ನೊಮ್ಮೆ ಊಟ ಮಾಡ್ತಿದ್ದೇನೆ ಎನ್ನುತ್ತಾ ಫೋನ್ ಕರೆ ಕಡಿತಗೊಳಿಸಿದ್ದು, ಈ ಮೂಲಕ ಗೋಕರ್ಣದ ಸಮಸ್ಯೆಯನ್ನ ತಾಲೂಕಾ ಮಟ್ಟದ ಅಧಿಕಾರಿ ಯಾವ ರೀತಿಯಲ್ಲಿ ಕಾಳಜಿ ವಹಿಸುತ್ತಾರೆ ಎನ್ನುವುದನ್ನ ತೋರ್ಪಡಿಸಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.